ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಇವತ್ತಿಗೆ 58 ದಿನ. ಆದರೆ ಈ 58 ದಿನದಲ್ಲಿ ಅವರ ಕ್ಯಾಬಿನೆಟ್ ಅಂದರೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅನ್ನು ಮಾಡೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ದೆಹಲಿಗೆ 4-5 ಸಲ ಹೋಗಿ ಬಂದರು. ದೆಹಲಿಯ ನಾಯಕರು ಅವರನ್ನು ಸತಾಯಿಸಿ ವಾರದಲ್ಲಿ 3 ದಿನ ಅಲ್ಲಿ ಇದ್ದು ಬಂದರೂ ಕೂಡ ಕೊನೆಗೆ ಒದ್ದಾಡಿ ಗುದ್ದಾಡಿ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಿನ್ನೆ ಮುಖ್ಯಮಂತ್ರಿ ಹೇಳಿದರು 99% ಚಾನ್ಸ್ ಇದೆ ಸೋಮವಾರ ಪ್ರಮಾಣ ವಚನ ಸ್ವೀಕಾರಕ್ಕೆ ಅಂತ. 99% ಅನ್ನ ನಾವು ಆಗತ್ತೆ ಅಂತ ಭಾವಿಸಿ ಚರ್ಚೆಯನ್ನು ಮಾಡೋಣ. ಯಾಕಾಗಿ ಇಷ್ಟೊಂದು ವಿಳಂಬ ಆಯಿತು, ಯಾವ ಕಾರಣಕ್ಕಾಗಾಯಿತು, ಇದೆಲ್ಲದರ ಬಗ್ಗೆ ಮಾತನಾಡೋಣ. ಮುಖ್ಯಮಂತ್ರಿ ಬದಲಾವಣೆಗಿಂತ ರೋಚಕವಾಗಿದೆ ಸಂಪುಟದಲ್ಲಿ ಯಾರಿರಬೇಕು ಅನ್ನುವಂಥ ಆಯ್ಕೆ. ಹೈಕಮಾಂಡ್ ಪಟ್ಟಿಯಲ್ಲಿ ಹಲವರಿಗೆ ಲಕ್ಕು, ಕೆಲವರಿಗೆ ಶಾಕ್ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಈಗ ಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಪಟ್ಟಿ ವೇಣುಗೋಪಾಲ್ ಅವರ ಮುಖಾಂತರ ಬರುತ್ತೆ. ನಾಳೆ ಬರುತ್ತಂತೆ, ನಾಡಿದ್ದು ಪ್ರಮಾಣ ವಚನ ಸ್ವೀಕಾರ. 20 ಸಚಿವ ಸ್ಥಾನ ಖಾಲಿ ಇದೆ. ಕೆ.ಸಿ. ವೇಣುಗೋಪಾಲ್ ನಾಳೆ ಬರ್ತಾರೆ ಪಟ್ಟಿಯೊಂದಿಗೆ, ಲಕೋಟೆಯೊಂದಿಗೆ. ಆ ಲಕೋಟೆಯೊಂದಿಗೆ ಬಂದು ಯಾರು ಮಂತ್ರಿಗಳು ಅಂತ ಡಿಸೈಡ್ ಮಾಡ್ತಾರೆ. ಇವರು ಕೊಟ್ಟಿರುವಂತ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಹೈಕಮಾಂಡ್ ತನಗೆ ಬೇಕಾದ ರೀತಿಯಲ್ಲಿ ಕ್ಯಾಬಿನೆಟ್ ಅನ್ನ ಮಾಡುತ್ತಾ, ಈ ಎಲ್ಲ ಕುತೂಹಲಗಳಿಗೆ ತೆರೆ ಬೀಳುತ್ತೆ. ಸೊ ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಗತ್ತೆ. ನಾನು ಈಗಾಗಲೇ ಹೇಳಿದೆ, 58 ದಿನ ರಾಜ್ಯಕ್ಕೆ ಕೃಷಿ ಸಚಿವರಿರಲಿಲ್ಲ, ತೋಟಗಾರಿಕಾ ಸಚಿವರಿರಲಿಲ್ಲ. ಬರದ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಇರಲಿಲ್ಲ, ಉನ್ನತ ಶಿಕ್ಷಣ ಸಚಿವರು ಇರಲಿಲ್ಲ. ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಒಬ್ಬ ಮುಖ್ಯಮಂತ್ರಿ 58 ದಿನ ಒದ್ದಾಡಬೇಕಾ? ತನಗೆ ಬೇಕಾದಂತ ಮಂತ್ರಿಮಂಡಲವನ್ನ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಕಾಂಗ್ರೆಸ್ ನಾಯಕರು ಹೋದಲ್ ಬಂದಲ್ಲೆಲ್ಲ ಹೇಳ್ತಾರೆ. ಏನ್ ಪರಮಾಧಿಕಾರ ಅಂತಂದ್ರೆ ಪ್ರತಿ ವಾರ ಹೋಗೋದು, 3 ದಿನ ಕಾಯೋದು, ಸಾಹೇಬರು ಸಿಗ್ಲಿಲ್ಲ ಅಂತ ಎದ್ದು ಬರೋದು. ಇದು ಮುಖ್ಯಮಂತ್ರಿಗಳ ಪರಮಾಧಿಕಾರನ? ಎಲ್ಲ ಪ್ರಶ್ನೆಗಳಿದಾವೆ. ಸೊ ಇದರ ಬಗ್ಗೆ ಮಾತನಾಡೋಣ. 3 ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಬಿಜೆಪಿ ಕಡೆಯಿಂದ ಯದುಕುಮಾರ್ ಗೌಡ ಜೊತೆಗಿದ್ದಾರೆ. ಯದುಕುಮಾರ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ನಟರಾಜ್ ಗೌಡರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅಶ್ವಿನ್ ಅವರು ಜೆಡಿಎಸ್ ಇಂದ. ಅಶ್ವಿನ್ ಅವರೇ ನಮಸ್ತೆ. ನಟರಾಜ್ ಗೌಡ್ರೆ, 58 ದಿನ ಬೇಕಾಯ್ತು ಒಂದು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಮಾಡುವಂತ ಹಂತಕ್ಕೆ ಬರಬೇಕು ಅಂತ. ಆದ್ರೆ ನಿಜ ಬೇಕಾಯ್ತು. ಬಿಜೆಪಿ ಕಾಲದಲ್ಲಿ ನೀವು ಹೇಳ್ತಾ ಇದ್ರಿ ಹೋಗ್ತಾರೆ ಬರ್ತಾರೆ, ಸತಾಯಿಸ್ತಾರೆ. ನಿಮ್ಮವರನ್ನ ಏನ್ ಮಾಡಿರೋದು ಮತ್ತೆ ಹೈಕಮಾಂಡ್? ಇಲ್ಲ, ಬಿಜೆಪಿ ಕಾಲದಲ್ಲಿ ನೀವು ಜ್ಞಾಪಿಸಿದ್ರೆ ನಾನು ಹೇಳ್ತೀನಿ, ಏಕ ವ್ಯಕ್ತಿ ಸಂಪುಟ, ಏಕ ವ್ಯಕ್ತಿ ಮಂತ್ರಿಮಂಡಲ, ಏಕ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಎಲ್ಲ ಇಲಾಖೆಯನ್ನ ಸುತ್ತಾಡ್ತಾ ಇದ್ರು. ನೋಡಿದಲ್ಲ, ತಿಂಗ್ಳುಗಟ್ಟಲೆ, ಅದೇನು ಒಂದಿನ 2 ದಿನ ಅಲ್ಲ. ಪ್ರವಾಹ ಬಂದಾಗ ಯಡಿಯೂರಪ್ಪ ಅವರನ್ನು ಹೇಳ್ತಾ ಇದ್ದಾರೆ. ಹೌದು, ಅದನ್ನ ಯಡಿಯೂರಪ್ಪನವ್ರದ್ದೇ ಹೇಳ್ತಾ ಇದ್ದೀನಿ. ಆಮೇಲೆ ವಿರೋಧ ಪಕ್ಷದ ನಾಯಕ ಮಾಡಕ್ಕೆ 6 ತಿಂಗಳು ವಿರೋಧ ಪಕ್ಷದ ನಾಯಕ ಇಲ್ಲದಲೇ ನಾವು ಸೆಷನ್ ಮಾಡ್ಬೇಕಾಗ್ಬೋದು. ಈಗ 2 ತಿಂಗಳು ನಿಮ್ದು ಆಯ್ತಲ್ಲ. ನಮ್ಮಲ್ಲಿ ಸಂಪುಟ ಈಗ ಮುಖ್ಯಮಂತ್ರಿನೇ ಕೃಷಿ ಸಚಿವರು, ಮುಖ್ಯಮಂತ್ರಿಗಳೇ ಪಶುಸಂಗೋಪನಾ ಇಲಾಖೆ ಸಚಿವರು, ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು, ಅವರೇ ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳೇ ಉನ್ನತ ಶಿಕ್ಷಣ ಸಚಿವರು, ಎಲ್ಲವೂ ಮುಖ್ಯಮಂತ್ರಿಗಳು. ಯಾಕಂದ್ರೆ ಇದು ಏಕೋಪಾಧ್ಯಾಯ ಶಾಲೆ ಆಗಲಿಲ್ಲ. ಇಲ್ಲ, 14 ಜನ ಬೇರೆ ಟೀಮ್ ಇದೆ, 14 ಜನ ಟೀಮ್ ಇದೆ. ಆಮೇಲೆ ಇನ್ನೊಂದು ತಮಾಷೆ ಕೇಳಿ, 14 ಜನನೂ ಕೂಡ ಶನಿವಾರ ಭಾನುವಾರ ನೋಡೋದಿಲ್ಲ, ರಜೆಗಳು ನೋಡೋದಿಲ್ಲ, ಮಧ್ಯರಾತ್ರಿ ನೋಡೋದಿಲ್ಲ, ಬೆಳಗ್ಗೆ ನೋಡೋದಿಲ್ಲ, 24/7 ಕೆಲಸ ದಿಲ್ಲಿಯಲ್ಲಿ ಇರ್ತಾರೆ. ಹೈಕಮಾಂಡ್ ನ ಮನೆ ಬಾಗಿಲನ್ನು ಕಾಯ್ತಾರೆ. ಕೇಳಿ, ಇಲ್ಲ ಅವ್ರಿಗೆಲ್ಲ ಈಗ ಮಂತ್ರಿಗಳಿಗೆ ಡೆಲ್ಲಿನಲ್ಲಿ ಯಾವ್ದಾದ್ರು ಕೇಂದ್ರ ಸಚಿವರು ಮೀಟ್ ಮಾಡೋಕಾದ್ರೆ ಹೋಗ್ತಾರೆ. ಮಂತ್ರಿಗಳು 14 ಜನ ಮಂತ್ರಿಗಳು ಕೇಂದ್ರ ಸಚಿವರು ಮೀಟ್ ಮಾಡಕ್ಕೆ 3 ದಿನ ಕಾಯ್ತಾರಲ್ಲ ನಟರಾಜ್ ಗೌಡ್ರೆ. ಈಗ ನೀವು ಡೆಲ್ಲಿಗೆ, ಯಾಕಂದ್ರೆ ಕೇವಲ ಹೈಕಮಾಂಡ್ ಮೀಟ್ ಮಾಡೋಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಮೀಟ್ ಮಾಡಕ್ಕೆ, ಖರ್ಗೆ ಸಾಹೇಬ್ ಮೀಟ್ ಮಾಡಕ್ಕಲ್ಲ ಡೆಲ್ಲಿಗೆ ಹೋಗಿದ್ದು, ಕೇವಲ ಅದಕ್ಕಲ್ಲ. ಅದರ ಜೊತೆ ಮೀಟಿಂಗ್ ಹಾಕೊಂಡ್ರು ಸಂಸದರ ಜೊತೆ. ಕೇವಲ ಒಂದಲ್ಲ, ಎಷ್ಟು ಕೇಂದ್ರ ಸಚಿವರುಗಳೆಲ್ಲ ಭೇಟಿ ಮಾಡಿ, ಯಾಕಂದ್ರೆ ರಾಜ್ಯಕ್ಕೆ ಅಲ್ಲಿನ ಕೆಲವು ಅಧಿಕಾರಿಗಳನ್ನೆಲ್ಲರನ್ನು ಮೀಟಿಂಗ್ ಮಾಡಿ, ರಾಜ್ಯದ ಹಿತ ಅಂತ ಬಂದಾಗ ನೀವೆಲ್ಲ ಸ್ವಲ್ಪ ಪ್ರೆಷರ್ ಹಾಕಿ ನಮ್ ಕೆಲಸ ಮಾಡ್ಬೇಕು ಅಂತ ಅಧಿಕಾರಿಗಳು ಸಭೆ ಮಾಡಿದ್ದಾರೆ. ಫುಲ್ ಟೈಮ್ ಅದು, ಪಾರ್ಟ್ ಟೈಮ್ ಇದು ಅಂತ ನಿಮ್ಗಿಲ್ಲ, ಲೆಕ್ಕಾಚಾರ ಅದು ನಟರಾಜ್ ಗೌಡ್ರೆ. ನೀವೇನ್ ಬೇಕಾದ್ರೂ ವಿಶ್ಲೇಷಣೆ ಮಾಡ್ಬೋದಿಲ್ಲ, ತಪ್ಪಿಲ್ಲ. ಆದ್ರೆ ನೀವು ಮುಖ್ಯಮಂತ್ರಿಗಳು ನೋಡಿದ್ದೀರಿ, ಭಾನುವಾರ ಕೂಡ ಸಂಪುಟ ಸಭೆ ಮಾಡಿದ್ರು. ಭಾನುವಾರ ಕೂಡ ಮಾರ್ನಿಂಗ್ ಟು ಈವ್ನಿಂಗು ಎಲ್ಲ ಜಿಲ್ಲಾಧಿಕಾರಿಗಳು, ಸಿಇಒಗಳು, ಎಲ್ಲ DC-ಗಳನ್ನೆಲ್ಲ ಮೀಟಿಂಗ್ ಮಾಡಿದ್ರು. ತಾವು ಗಮನಿಸಿದಿರಿ. ಅಲ್ಲ ನಟರಾಜ್ ಗೌಡ್ರೆ, ಪ್ರಶ್ನೆ ನೀವು ಅರ್ಥ ಮಾಡ್ಕೊಂಡೆ. 58 ದಿನ ಒದ್ದಾಡಬೇಕಾಯ್ತಾ ಒಂದು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅನ್ನು ಮಾಡೋದಕ್ಕೆ? ಈಗ ಇಷ್ಟು ಒದ್ದಾಡಬೇಕು ಅಂತಾದ್ರೆ
ಹೈಕಮಾಂಡು ನಿಮ್ಮ ನಾಯಕರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದೆ ಅನ್ನೋದು ಇಲ್ಲ, ಪ್ರಶ್ನೆ ಅದಕ್ಕೆ ಬರುತ್ತೆ. ಸಂಬಂಧ ಇಲ್ಲ. ಯಾವ ರೀತಿ ನಡೆಸ್ಕೊಳ್ತಾ ಇದೆ ನಿಮ್ಮ ನಾಯಕರನ್ನ? ಇದಕ್ಕೂ ಹೈಕಮಾಂಡ್ಗೆ ಏನು ಹೈಕಮಾಂಡ್ ಕಾಯಿಸ್ತಾ ಇದೆ ಅಥವಾ ಸುಳ್ಳದಲ್ಲ, ಮತ್ತೇನದು? ನಿಜ ಅಲ್ಲ. ಕೇಳಿ, ನಮ್ಮಲ್ಲಿ ಏನಂದ್ರೆ ರಾಜ್ಯದಲ್ಲಿ ಇವ್ರೇನ್ ತೀರ್ಮಾನ ಮಾಡ್ಕೊಂಡೋಗಿ ಪಟ್ಟಿ ತಗೊಂಡೋಗಿ ಕೊಡ್ತಾರೋ ಅವ್ರು ಅಪ್ರೂವ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ನಮ್ಮಲ್ಲೇ ಕನ್ಸೆಷನ್ ಅಪ್ರೂವ್ ಬರ್ಬೇಕು. ಮಾಡಕ್ಕೆ ಇಷ್ಟು ದಿನ ಬೇಕಾಯ್ತಾ? ಇಲ್ಲ, ಮೂರು ವಾರ ಇಲ್ಲ, ಇಲ್ಲ, ಹೋದ್ರು. ಅದೆಲ್ಲ ಇಲ್ವೇ ಇಲ್ಲ. ಮೂರು ಸಲ ದಿಲ್ಲಿಗೆ ಹೋದ್ರು. ಈಗ ಅದು ಸಮಾಲೋಚನೆ ಮಾಡಕ್ ಹೋಗಿರ್ತಾರೆ, ಸಮಾಲೋಚನೆ ಮಾಡ್ತಾರೆ 3 ದಿನ. ಅದೊಂದೇ ಅಲ್ಲ ಕೆಲಸ ಅಲ್ಲ. ಎಲ್ಲಾ ಸಂಸದರನ್ನ ಭೇಟಿ ಮಾಡಿದ್ರು, ಅಲ್ಲಿನ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು, ಮಂತ್ರಿಗಳನ್ನ ಭೇಟಿ ಮಾಡಿದ್ರು, ಎಲ್ಲರನ್ನೂ ಭೇಟಿ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಸಿಗ್ಲಿಲ್ಲ. ಈಗ ಅದು ಅಜೆಂಡಾದಲ್ಲಿದ್ರೆ ಅಪಾಯಿಂಟ್ಮೆಂಟ್ ಇದ್ರೆ ಸಿಗ್ತಾರೆ, ಅದರೊಳಗೆ ಏನಿಲ್ಲ. ಅಜೆಂಡಾದಲ್ಲಿದ್ದು ಅಪಾಯಿಂಟ್ಮೆಂಟ್ ಇದ್ರೆ ಸಿಗ್ತಾರೆ. ಇಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಎಲ್ಲಾ ಸಮಯದಲ್ಲಿ ಭೇಟಿ ಮಾಡೋ ಅಗತ್ಯನೂ ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಕಾದ್ರಿ? 58 ದಿನ ಯಾಕೆ ಕಾದ್ರಿ? ನಾವು ನೋಡಿ 58 ದಿನ ಅಲ್ಲ 65 ದಿನ ಆದ್ರೂ ಕೂಡ ಒಂದು ಸೂಕ್ತವಾದ ಸಮಯದಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಏನು ಮುಖ್ಯಮಂತ್ರಿಗಳ ತೀರ್ಮಾನ ಅಂತ ಆಗಿದ್ದಿದ್ರೆ ಆಗಸ್ಟ್ 3ನೇ ತಾರೀಕೇನು ಜೂನ್ 3ನೇ ತಾರೀಕು ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಹೌದು, 2-3 ದಿನದಲ್ಲಿ ಆಗ ಹೋಗ್ತಿತ್ತು. ಮುಖ್ಯಮಂತ್ರಿಗಳ ತೀರ್ಮಾನವಾಗಿ ಉಳಿದಿಲ್ಲ ನಟರಾಜ್ ಗೌಡ್ರೆ. ಅದೆಲ್ಲ ಅದೇ ಕಾರಣಕ್ಕಾಗಿ ಈ ಸಮಸ್ಯೆ ಆಗ್ತಾ ಇರೋದು. ಮುಖ್ಯಮಂತ್ರಿಗಳು ನೋಡಿ, ಯಾವುದೇ ಸರ್ಕಾರದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಸಚಿವರನ್ನ ಹಾಕೋಬೇಕಾದ್ರೆ ಅವ್ರದೇ ತೀರ್ಮಾನ. ಆದ್ರೆ ಏನ್ ಮಾಡ್ತಾರೆ, ಈಗ ಜಾತಿವಾರು, ಈಗ ಪ್ರಾದೇಶಿಕವಾರು ಹಿರಿತನ ತಗೊಂಡಿರ್ತಕ್ಕಂಥದ್ದು, ಹೊಸಬರಿಗೆ ಅವಕಾಶ ಕೊಡಬೇಕಾದ್ದು, ಇದೆಲ್ಲ ನಾವು ಪರಿಗಣನೆ ತಗೊಂಡಾಗ ಹಿರಿಯರನ್ನ ಬೇರೆ ಬೇರೆ ನಾಯಕರನ್ನೆಲ್ಲ ಸಮಾಲೋಚನೆ ಮಾಡ್ತಾರೆ. ಅದಕ್ಕೆ ತಡ ಆಗಿದೆ, ಅದರೊಳಗೆ ಏನಿದಿಲ್ಲ. ಈಗ ನಮ್ಮಲ್ಲೇನು ಸರ್ಕಾರದಲ್ಲಿ ಕುಂಠಿತ ಆಗಿದೆ, ಮಂತ್ರಿಗಳು ಕೆಲಸ ಮಾಡ್ತಿಲ್ಲ, ಆ ಥರ ಏನಿಲ್ಲ. 14 ಸಚಿವರು ಜಿಲ್ಲಾ ಉಸ್ತುವಾರಿಗಳು, 2 ಜಿಲ್ಲೆಗಳು ಉಸ್ತುವಾರಿ ಕೊಟ್ಟ ಮೇಲೆ ಜಿಲ್ಲೆಗಳಿಗೂ ಹೋಗಿದ್ದಾರೆ, ಸಭೆಗಳನ್ನೂ ಮಾಡಿದ್ದಾರೆ, ನಿರಂತರವಾಗಿ ಕೆಲಸ ಕ್ಯಾಬಿನೆಟ್ ಅಲ್ಲಿ ಯಾರಿರಬೇಕು ಅನ್ನೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದೇ ರೀತಿ ಇದೆ ಕಾಂಗ್ರೆಸ್ ನಲ್ಲಿ ಅಂತ ಹೇಳಿದ್ರಿ. ನಿಜ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಮಂತ್ರಿಗಳ ಪಟ್ಟಿ ರಿಲೀಸ್ ಆಗಿದ್ದು KC ವೇಣುಗೋಪಾಲ್ ಅವರ ಲೆಟರ್ ಹೆಡ್ ಅಲ್ಲಿ. ನನಗೆ ನೆನಪಿದೆ, ನನ್ನ ನೆನಪು ಶಕ್ತಿಯನ್ನು ಚಾಲೆಂಜ್ ಮಾಡಬೇಡಿ, ನನಗೆ ನೆನಪಿದೆ. ನಿಮ್ಗೆ ನೆನಪಿರ್ಬೋದು, ನಾನು ವಾಟ್ಸ್ಆಪ್ ಲೆಟರ್ ಹೆಡ್ ಅಲ್ಲಿ ರಿಲೀಸ್ ಆಯ್ತು. ವೇಣುಗೋಪಾಲ್ ಅವರು ರಿಲೀಸ್ ಮಾಡಿದ್ರು. ಆ ನಂತರ ಸಿದ್ದರಾಮಯ್ಯ ಅವರು ಯಾರ ಮಂತ್ರಿ ಅನ್ನೋದನ್ನು ತಿಳಿಸಿದ್ರು. ಕೇಳಿ, ನಮ್ಮಲ್ಲಿ ನೀವು ಹೇಳ್ತೀರಿ ಸಮಾಲೋಚನೆ ಮಾಡಿ, ನಮ್ಮಲ್ಲಿ ಏನ್ ಮಾಡ್ತಾರೆ, ಪಟ್ಟಿ ಮಾಡ್ತಾರೆ, ಸಮಾಲೋಚನೆ ಮಾಡ್ತಾರೆ. ಯಾಕಂದ್ರೆ ವೇಣುಗೋಪಾಲ್ ಅವರು ಕೂಡ ನಾವು ಪಕ್ಷ ಇದೀವಿ, ರಾಷ್ಟ್ರೀಯ ಪಕ್ಷ, ಒಂದು ಸಮಾಲೋಚನೆ ಮಾಡಿ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟು ಅವ್ರ ಅನುಮತಿ ತಗೊಂತಾರೆ. ಇದು ಎಲ್ಲಾ ಸಮಯದಲ್ಲಿ ಆಗೋ ವಾಡಿಕೆ. ಆದ್ರೆ ಯಾರು ಮಂತ್ರಿ ಆಗಬೇಕು, ಯಾವ ಖಾತೆ ಯಾರು ಕೊಡಬೇಕು, ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕರನ್ನ ಸಮಾಲೋಚನೆ ಮಾಡ್ಕೊಂಡು ಹೋಗ್ತಾರೆ. ಕೆಲವು ಅದೆಲ್ಲ ಮೀರಿ ಇಲ್ಲ, ಏನೋ ಒಂದು ಆಗ್ತಾ ಇಲ್ಲ, ಇವ್ರು ಯಾರೋ ಪಟ್ಟಿಡ್ಕೋತಿದ್ದಾರೆ, ಯಾರಿಗೋ ಮಂತ್ರಿ ಇದೇ ಬೇಕು ಅದೇ ಬೇಕು ಅಂತಂದಾಗ ಅವರು ಹಿರಿಯರನ್ನ, ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತಾರೆ. ಈ ಸಮಯದಲ್ಲಿ ಚೆನ್ನಾಗಿರುತ್ತೆ. ವಾಸ್ತವ ಇದಲ್ಲ. ವಾಸ್ತವ ಇದಾಗಿದ್ದಿದ್ರೆ ಇಷ್ಟು ಹೊತ್ತಿಗೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆ ಆಗ್ತಾ ಇತ್ತು. 99% ಚಾನ್ಸಸ್ ಇದೆ ಅಂತ ಸಿಎಂ ಹೇಳಬೇಕಾದಂತ ಅಗತ್ಯ ಇರಲಿಲ್ಲ. ನಾವು ಸಂಪುಟ ಮಾಡ್ತಾ ಇರ್ತಕ್ಕಂಥದ್ದು ನೀವು ತಿಳ್ಕೊಳ್ಳಿ, ಕೇವಲ ಅನದರ್ 20 ತಿಂಗಳಿಗಲ್ಲ, ಇನ್ನು ನಾವು ಮುಂದಿನ 5 ವರ್ಷ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಮಂತ್ರಿಮಂಡಲನೂ ರಚನೆ ಮಾಡ್ತೀವಿ, ಒಳ್ಳೆ ಆಡಳಿತನೂ ಕೊಡ್ತೀವಿ, ಆಮೇಲೆ ಸಂಘಟನೆ ಹಂಗೆ ಮಾಡ್ತೀವಿ. ಅದೇನಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವಾಗಲೂ ಅದೇ ಹೇಳಿದ್ದೇನೆಂದ್ರೆ, ರಾಜ್ಯದಲ್ಲಿ ಜನಗಳಿಗೆ ಒಳ್ಳೆ ಆಡಳಿತ ಕೊಡಬೇಕಾದ್ರೆ ಒಳ್ಳೆಯ ತಂಡ ಬೇಕು. ಅದಕ್ಕಾಗಿ ಒಳ್ಳೆಯ ತಂಡ ಈಗ ಸಹಿಸ್ಕೊಳ್ಳೋದಿಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ. ಅದರಿಂದ ಅಷ್ಟು ನೀಟಾಗಿ, ಅಷ್ಟು ಅಚ್ಚುಕಟ್ಟಾಗಿ ಸರ್ಕಾರ ನಡೀತಾ ಇದೆ. ಹಾಗಾಗಿ ಯಾರಿಗೂ ತೊಂದರೆ ಇಲ್ಲ. ಅದರಿಂದ ಮಂತ್ರಿಮಂಡಲ ವಿಸ್ತರಣೆ ಆದರೂ ಆಗದೇ ಇದ್ರು ಏನು ಸಮಸ್ಯೆ ಇಲ್ಲ. 58 ದಿನ ಆದ್ರೆ ಏನು ಸಮಸ್ಯೆ? ಕರೆಕ್ಟ್ ಆಗಿ ನಡೀತಿದೆ ನಮ್ಮ ಸರ್ಕಾರ. ಅದೇ ತಾನೇ ನಟರಾಜ್ ಗೌಡ್ರು ಹೇಳಿದ್ರು ಆಲ್ ಇನ್ ಒನ್ ಅಂತ ಅಂದ್ಬಿಟ್ಟು. ಆಲ್ ಇನ್ ಒನ್ ಅಂದಾಗ ಸರ್ಕಾರ ಇದು ಸಂಪುಟ ಪುನರಚನೆ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ಅದಲ್ಲಿ. ಸರ್, ಇವಾಗ 58 ದಿನ ತಾವೇ ಉಲ್ಲೇಖ ಮಾಡ್ದಂಗೆ ಹೇಳಿದ್ರೆ, ಗಜ ಪ್ರವಾಸನ 58 ದಿನದಿಂದ ಕೂಡ ಇನ್ನ ಪೂರ್ಣವಾಗಿ ಗಜ ಪ್ರವಾಸನ ಆಗಿಲ್ಲ. 99% ಅದನ್ನು 100% ಇಲ್ಲ. ಈ ಸರ್ಕಾರನು ಗ್ಯಾರಂಟಿ ಇಲ್ವಲ್ಲ, ಅದನ್ನು ಆ ಸರ್ಕಾರಕ್ಕಾಗತ್ತೆ. ಸರ್, ಯಾವ ಮುಖ್ಯಮಂತ್ರಿ, ಯಾವ LOP ದೇಶ ವಿದೇಶ ಸುತ್ತಾ ಇರುವಂತ LOP, ರಾಷ್ಟ್ರದ LOP, ಡೆಲ್ಲಿ ಸುತ್ತಾ ಇರುವಂತ CM, ಇವ್ ಏನು ವ್ಯತ್ಯಾಸ ಇಲ್ಲ ಸರ್ ಇವರಿಗೆ. ಇವರು ಸುತ್ತಿ ರಾಜ್ಯದ ಜನರ, ರೈತರನ್ನು ಇವತ್ತು ಬೀದಿಗೆ ತಗೊಂಡ್ಬಂದಿಟ್ಟಿರುವಂತದ್ದೇ ಈ 58 ದಿನದ ಇವ್ರ ಸಾಧನೆ. ಇವ್ರದ್ದು ನಾವು ಕೇಳ್ತೀವಿ, ಅಪ್ಪ ಬಿಡದಿಲ್ಲೇ ರೈತರು ಒಣಗ್ತಾ ಇದ್ದಾರೆ ಬಿಸಿಲಲ್ಲಿ, ಇಲ್ಲಿ ಕಾವೇರಿ ಕೊಳದಲ್ಲಿ ರೈತರು ಜೀವ ಇದು ಬಿಟ್ಟು ಕಬ್ಬಿನ ಗದ್ದೆಗಳಿಗೆ ಬೆಂಕಿ ಹಚ್ಕೊತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ, ಇಲ್ಲಿ ಬನ್ರಿ ಅಂದ್ರೆ ಅವ್ರಿಗೆ ಸಮಯನೇ ಇಲ್ಲ ಸರ್ ಅದಲ್ಲಿ. ಸರ್, 58 ದಿನದಲ್ಲಿ 30 ದಿನ ಎಂತಾರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮನೆ ಕಾದಿದ್ದೇ ಆಗೋಯ್ತು. ಸ್ವಾಮಿ, ನಿಮ್ನ ನಾವು ವಾಚ್ಮ್ಯಾನ್ ಮಾಡಿಲ್ಲ, ನಿಮ್ನ ಸೋನಿಯಾ ಗಾಂಧಿ ಮನೆಗೆ, ರಾಹುಲ್ ಗಾಂಧಿ ಮನೆಗೆ ವಾಚ್ಮ್ಯಾನ್ ಮಾಡಿಲ್ಲ. ನಾವು ಕರ್ನಾಟಕದ CM ಅಂತ ನಿಮಗೆ ಪೆನ್ನು ಪೇಪರು ಜನ ಕೊಟ್ಟಿದ್ದಾರೆ, ಇಲ್ಲಿನ ಸಮಸ್ಯೆಗಳನ್ನ ಆಲಿಸಿ ಅಂತ ಅಂದ್ಬಿಟ್ಟು ನೀವು ಬಂದು ಒಂದು ಸಂಪುಟ ಸಚಿವರ ಹೆಸರು ಮಾಡಕ್ಕೇನೆ ಸರ್. ಅದ್ರಲ್ಲಿ ಏನು ಗೊತ್ತಾ ಸರ್, ಒಳ್ಳೆದ ಸಚಿವರು,
ಖಾತೆಗಳನ್ನ Portfolio ಬಗ್ಗೆ ಅತೃಪ್ತಿ. ಅವ್ರನ್ನ ಇಟ್ಕೊಂಡು ಇವತ್ತೇನಾಗಿದೆ ವಸ್ತು ಸ್ಥಿತಿಯನ್ನ CWRC ಆಗ್ಬೋದು, ಇದಕ್ಕೆ ರಿವರ್ ಅಥಾರಿಟಿಗೆ ಆಗ್ಬೋದು, ಯಾವುದು ಮನವರಿಕೆ ಮಾಡ್ಕೊಳ್ದೇ ಇರುವಂತ ಜಲಸಂಪನ್ಮೂಲ ಸಚಿವರನ್ನ ನಾವು ಇಟ್ಕೊಂಡು ರಾಜ್ಯಕ್ಕೆ ಏನಂತ ಕೇಳ್ಕೊಳ್ಳೋದು ಸರ್? ಅದಲ್ಲಿ ಇವರಿಗೆ ಇಲ್ಲ ತೀರಾ ಸಂಪುಟನೂ ಪುನರ್ರಚನೆ ಮಾಡಲ್ಲ, ರಾಜ್ಯದ ರೈತನೇ ಮಾಡಲ್ಲ, ಆದ್ರೆ ಸ್ಕ್ವೇರ್ ಫೀಟ್ ಲೆಕ್ಕ ಮಾತ್ರ ಕರೆಕ್ಟ್ ತಗೊಂತಾರೆ. ಸ್ಕ್ವೇರ್ ಫೀಟ್ ಲೆಕ್ಕ ಮಾತ್ರ ಕರೆಕ್ಟ್ ತಗೊಂತಾರೆ. ಇದು ಇವ್ರ ಲೆಕ್ಕಾಚಾರ ಎಂತದ್ದು. ರಾಜ್ಯದ ಡ್ಯಾಮ್ ನಲ್ಲಿ ಎಷ್ಟು ಟಿಎಂಸಿ ನೀರಿದೆ ಅಂತಲ್ಲ, ಮುಖ್ಯಮಂತ್ರಿಗಳಿಗೆ ಎಷ್ಟು ಸ್ಕ್ವೇರ್ ಫೀಟ್ ದುಡ್ಡು ಆಯ್ತು ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಇದು ಒಂದೇ ಕೆಲಸ 58 ದಿನದಿಂದ ಮಾಡಿದ್ದೇ ಹೊರತು ರಾಜ್ಯದ ರೈತರನ್ನ ಬಲಿ ಕೊಟ್ಟು ವಸ್ತು ಸ್ಥಿತಿಯನ್ನು ಮರೆಮಾಚಿ ರಾಜ್ಯದ ಹಿತವನ್ನ ಬಲಿ ಕೊಟ್ಟಿದ್ದಾರೆ. ಅಶ್ವಿನ್ ರಿಯಾಕ್ಷನ್. ಬಿಜೆಪಿ ವಕ್ತಾರರು ಹೇಳಿದ ಅರ್ಥವಿಲ್ಲದ ಮಾತು. ನಟರಾಜ್ ಗೌಡ್ರು ಒಂದು ವಿಚಾರ ಹೇಳ್ತಿದ್ದಾರೆ, ಮೀನಿಂಗ್ ಇಲ್ಲ. ನೀವು 58 ದಿನ ಆಯ್ತು ಅಂತ ಹೇಳ್ತಾ ಇದ್ದೀರಿ. 58 ದಿನದಲ್ಲಿ ಏನು ಸರ್ಕಾರಕ್ಕೆ, ಆಡಳಿತ ಯಂತ್ರಕ್ಕೆ ಯಾವ ಸಮಸ್ಯೆನೂ ಆಗಿಲ್ಲ. ಕ್ಯಾಬಿನೆಟ್ ಆಗತ್ತೆ ಅದರ ಪಾಡಿಗೆ, ಹೌದು, ವಿಸ್ತರಣೆ ಅದರ ಪಾಡಿಗೆ ಆಗತ್ತೆ, ಏನು ಪ್ರಾಬ್ಲಮ್ ಆಯಿತು ಅಂತ ಕೇಳ್ತಿದ್ದಾರೆ ಅವರು. ಸರ್, ನನ್ನ ಒಂದು ಈ ಹೇಳಿಕೆನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೇವುಕಲ್ಲು ಗ್ರಾಮದಲ್ಲಿ ಇಬ್ಬರು ಒಂದು ದಂಪತಿಗಳು ಸಾಲಬಾಧೆಗೆ ಎದುರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವ ಸರ್ಕಾರದ ಪರವಾಗಿ ಯಾವ ಅಧಿಕಾರಿ, ಯಾವ ಅಲ್ಲಿನ ಒಂದು ಇನ್ಚಾರ್ಜ್ ಮಿನಿಸ್ಟರ್ ಆಗಿರಲಿ ಯಾರೂ ಕೂಡ ಹೋಗಿಲ್ಲ. ಈ ರೀತಿ ಆಗಬಾರ್ದು. ಯಾಕೆಂದರೆ ನಾನು ಪುನಃ ಹೇಳ್ತಿದ್ದೀನಿ, ಅಲ್ಲಿಗೊಂದು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟವ್ರೆ, ಈ ಹೊಲದ ಗಂಡನ್ನು ತಗೊಂಡೋಗ್ಬಿಟ್ಟು ಮನೆ ಅಳಿಯ ಮಾಡ್ದಂಗೆ ಅವ್ರಿಗೆ ಬೇಡದಾರಂಥ ಖಾತೆ ಕೊಟ್ಬಿಟ್ಟು ಅಲ್ಲಿ ಕೂರಿಸಿದ್ದಾರೆ. ಅವ್ರಿಗೆ ಅವಶ್ಯಕತೆ ಇಲ್ಲ, ಆ ಜಿಲ್ಲೆಗೂ ಅವ್ರಿಗೂ ಬೇಕಿಲ್ಲ. ಪರಿಪರಿಯಾಗಿ ಕೇಳ್ಕೊಳ್ತಿದ್ದಾರೆ, ನನಗೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಕಳಿಸ್ಬೇಡಿ, ಬೇರೆ ಕರ್ನಾಟಕದ ಯಾವ ಜಿಲ್ಲೆಗೂ ನನಗೆ ಇಂಟ್ರೆಸ್ಟ್ ಇಲ್ಲ, ಸದ್ಯಕ್ಕೆ ನನ್ನ ಬೆಂಗಳೂರು ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ರಾಜಕೀಯ ಜೀವನ ಅನ್ನೋ ಒಂದು ಹೊಲದ ಗಂಡನ್ನು ತಗೊಬಂದು ಕೂರಿಸವ್ರೆ. ಅದು ಹೇಳ್ತಾ ಆ ದಂಪತಿಗಳ ಸಾವಿಗೆ ಕಾರಣ ಕಾಂಗ್ರೆಸ್ಸಿನ ಇವತ್ತು ಸರ್ಕಾರ. ಸರ್, ಇನ್ನೊಂದು ಸರ್, ಯಾವತ್ತು ಕರ್ನಾಟಕ ದೆಹಲಿಯ ಶಾಖಾ ಕಚೇರಿ ಆಗಬಾರ್ದು ಸರ್. ಕರ್ನಾಟಕ ಒಂದು ಅತಿ ದೊಡ್ಡ ರಾಜ್ಯ. ಗುಜರಾತ್ ತಗೊಳ್ಳಿ ನೀವು, ಶಾಖಾ ಕಚೇರಿ ಆಗಿಲ್ಲ, ಅಲ್ಲಿ ಯಾವುದೇ ಪಕ್ಷ ಇರಲಿ. ಮಹಾರಾಷ್ಟ್ರ ತಗೊಳ್ಳಿ, ಕಾಂಗ್ರೆಸ್ ಅವರು ಅಧಿಕಾರ ನಡೆಸಿದ್ದಾರೆ, ಶಾಖಾ ಕಚೇರಿ ಮಾಡಲಿಲ್ಲ. ತಮಿಳ್ನಾಡು ತಗೊಳ್ಳಿ ಸರ್, ಹಾಗೆ ಕರ್ನಾಟಕನ ನೀವು ಶಾಖಾ ಕಚೇರಿ ಮಾಡಬೇಡಿ. ಸ್ಥಿರವಾದಂಥ ಒಂದು ನಂಬರ್ ಕೊಟ್ಟು ಸ್ಥಿರವಾದಂಥ ಸರ್ಕಾರ ಕರ್ನಾಟಕದ ಜನತೆ ಕಾಂಗ್ರೆಸ್ಗೆ ಕೊಟ್ಟಿದೆ. ತಮ್ಮ ಸಂಪುಟ ಸಚಿವನ್ನೇ ಒಂದು ನಿರ್ಧಾರನೇ ನೀವು ಭವಿಷ್ಯನೇ ನೀವು ಮಾಡ್ಕೊಳಕ್ಕಾಗಲ್ಲ ಅಂತ ಅಂದರೆ ತಮ್ಮ ಭವಿಷ್ಯ ನೀವು ಬರೆಯೋಕ್ಕಾಗತ್ತಾ? ಇಲ್ಲ ಕರ್ನಾಟಕದ ಭವಿಷ್ಯ 2 ವರ್ಷದಲ್ಲಿ ಬರೀಲಿಕ್ಕಾಗತ್ತಾ? ಸರ್, ಆಡಳಿತ ಸುಧಾರಣೆ ಆಗಲ್ಲ. ನಾವು ಅನ್ಕೊಳ್ತೀವಿ ಇತಿಹಾಸ ಆಗ್ಬೋದು, ಇತಿಹಾಸದಲ್ಲಿ ತಪ್ಪು ಸರಿ ಎಲ್ಲ ಆಗೋಗಿರುತ್ತೆ. ಅದನ್ನು ತಿದ್ದಿ ನಡೆಯೋನೇ ಒಬ್ಬ ಉತ್ತಮವಾದಂಥ ಆಡಳಿತಗಾರ, ಉತ್ತಮವಾದಂಥ ನಾಯಕ ಆಗಬೇಕು ಹೊರತು ಹಿಂದೆ ಹೆಂಗಾಗಿತ್ತು ಮುಂದೆ ಹಿಂಗೆ ಇವತ್ತು ಸಚಿವರು ಗೊಂದಲದಲ್ಲಿದ್ದಾರೆ, ಶಾಸಕರು ವಿಚಲಿತರಾಗಿದ್ದಾರೆ. ಇವತ್ತು ಕುಮಾರಣ್ಣ ಅವ್ರು ನಿನ್ನೆ ಒಂದು ಮಾತು ಹೇಳಿದ್ರು ಮೇಲ್ಕೋಟೆ ವಿಧಾನಸಭಾ ದಂಪತಿ ಸಾವಿನ ಜಾಗದಲ್ಲಿ. ಹೈಕಮಾಂಡ್, ನಿಮ್ಮ ಹೈಕಮಾಂಡ್ ಅಂತೀರಾ, ಹೈಕಮಾಂಡ್ ಮಾಡುತ್ತೆ, ಬಿಟ್ಬಿಡಿ. ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಿ ಸರ್. 15 ದಿನದಿಂದ ನೀವು ಡೆಲ್ಲಿನಲ್ಲಿ ಪಿಕ್ನಿಕ್ ಮಾಡೋಂಥ ಅವಶ್ಯಕತೆ ಏನಿದೆ? ಸ್ಥಿರವಾದಂಥ ಸರ್ಕಾರಕ್ಕೆ ನಿಮಗೆ ಜನ ಮನ್ನಣೆ ಕೊಟ್ಟಿದ್ದಾರೆ. ಒಂದು ನಿಮಿಷ ನಾನು ಮಾತು ಕಂಪ್ಲೀಟ್ ಮಾಡ್ತೀನಿ. ಜನ ಮನ್ನಣೆ ಕೊಟ್ಟಿದ್ದಾರೆ ಅಂದಾಗ ನೀವು ಜನರ ಪರವಾಗಿ ಹೋಗ್ಬೇಕು. ಬರ ಪರಿಹಾರ ನಿರ್ವಹಣೆಯಲ್ಲಿ ನೀವು ವಿಫಲರಾಗಿದ್ದೀರಾ. ಆಡಳಿತದಲ್ಲಿ ಒಂದು ಆಡಳಿತಾತ್ಮಕವಾಗಿ ನೀವು ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ. ಅಧಿಕಾರಿಗಳು ಕೆಲಸ ಮಾಡಲ್ಲ. ನಾನು ಹೇಳ್ದಾಗೆ ಸಚಿವರಾದಿಯಾಗಿ ಶಾಸಕರಾದಿಯಾಗಿ ವಿಚಲಿತರಾಗಿದ್ದಾರೆ. ನನಗೆ ಬರುತ್ತೋ ಇವ್ರಿಗೆ ಹೋಗುತ್ತೋ ಕಿತ್ತಾಟ ಇರುತ್ತೆ. ಹಾಗಾಗಿ ನೀವು ಆಡಳಿತ ಹೇಗೆ ಟೇಕ್ ಆಫ್ ಮಾಡ್ತೀರಾ? ಪದೇ ನಾನು ಹೇಳ್ತಿದ್ದೀನಿ, CM 2 ತಿಂಗಳ ಮೌನಕ್ಕೆ ಶರಣಾಗಿದ್ದಾರೆ. ಈ ಅವಶ್ಯಕತೆ ಬೇಕಿತ್ತಾ? ನಟರಾಜ್ ಗೌಡ್ರು, ಮುಖ್ಯಮಂತ್ರಿ ಬದಲಾವಣೆ 2 ದಿನದಲ್ಲಿ ನಡೆದು ಹೋಯ್ತು ಆ ಪ್ರಕ್ರಿಯೆ. ಹೌದು. ನಿಮಗೆ ಮಂತ್ರಿಮಂಡಲ ವಿಸ್ತರಣೆ ಮಾಡೋದಕ್ಕೆ 58 ದಿನ ಆದ್ರೂ ಆಗಲ್ಲ ಅಂತಂದ್ರೆ ನೀವು ಅದು ಸಹಜ ಪ್ರಕ್ರಿಯೆ ಅಂತ ಹೇಳ್ತೀರಿ. ಒಂದಿರೊಳಗೆ ನಮ್ಮ ಹೈಕಮಾಂಡ್ಗೆ, ನಿಮ್ಮ ಹೈಕಮಾಂಡ್ಗೆ ಕೇರಳದೊಂದಲ್ಲ ಅಧಿಕಾರ, ಹೈದರಾಬಾದಲ್ಲಿ ಅಂದ್ರೆ ತೆಲಂಗಾಣದಲ್ಲಿ ಒಂದು ಅಧಿಕಾರ, ಕರ್ನಾಟಕದಲ್ಲಿ ಒಂದು ಅಧಿಕಾರ ಇರೋದು. ಇದನ್ನೇ ನಿಭಾಯಿಸೋದಕ್ಕೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ ಅಂತ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ, ವಿಸ್ತರಣೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕಾಗಲ್ಲ ಅಂತಂದ್ರೆ ಯಾರು ಗ್ರೀನ್ ಸಿಗ್ನಲ್ ಕೊಡೋ ಅಗತ್ಯ ಇಲ್ಲ. ವಿಸ್ತರಣೆ 33 ಮಂತ್ರಿಗಳು ಮಾಡುವಂತ ಪರಮಾಧಿಕಾರ ಮುಖ್ಯಮಂತ್ರಿಗಳಿಗಿದೆ. ಅದಕ್ಕೆ ನಮ್ಗೇನು ಅರ್ಜೆಂಟ್ ಇರಲಿಲ್ಲ, ನಾವು ಮಾಡ್ತಾ ಇದೀವಿ. ನಮ್ಮಲ್ಲಿ ಯಾವಾಗಾದ್ರೂ ನಿಜವಾಗಿಲ್ಲ ಏನೋ ತ್ವರಿತಗತಿಯಲ್ಲಿ ಆಗ್ಲೇಬೇಕು, ಏನೋ ಪ್ರಳಯ ಆಗೋಗಿದೆ ಅಂತ ನಾವು ಆ ತರ ಯೋಚನೆ ಮಾಡ್ತಾ ಇದ್ವಿ. ಅಗತ್ಯ ನೋಡಿ, ಮುಖ್ಯಮಂತ್ರಿಗಳೇ ಖುದ್ದಾಗಿ ಅಗತ್ಯ ಇಲ್ಲ ಅಂತಂದ್ರೆ ವಿಸ್ತರಣೆ ಯಾಕೆ ಬಿಟ್ಬಿಡಿ. ಅದೇ ಗೊತ್ತಾ, ಸಹಜ ಪ್ರಕ್ರಿಯೆ ಸರಿಯಾದ ಸಮಯದಲ್ಲಿ ಮಾಡ್ತೀವಿ, ಅದನ್ನ ಮಾಡ್ತಾ ಇದ್ದಾರೆ, ತೀರ್ಮಾನ ಮಾಡಿದ್ದಾರೆ. ಸಹಜ ಪ್ರಕ್ರಿಯೆಯಲ್ಲಿ ಸರಿಯಾದ ಸಮಯದಲ್ಲಿ ಮಾಡ್ತಿದ್ದಾರೆ. ಹಂಗಾಗಿ ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ. ಹೌದು, ಕೆಲವು ಮಂತ್ರಿಗಳು ನನಗೆ ಸರ್ ಗೊಂದಲ ಇಲ್ಲ ಅಂತ ಆದ್ರೆ 3 ವಾರ ನಾನು 3 ವಾರದಿಂದ ನೋಡ್ತಾ ಇದ್ದೀನಿ. 3 ವಾರದಿಂದ ದಿಲ್ಲಿಗೆ ಹೋಗೋದು ವಾಪಸ್ ಬರೋದು, ದಿಲ್ಲಿಗೆ ಹೋಗೋದು ವಾಪಸ್ ಬರೋದು. ಕೇಳಿದ್ರೆ ನಮಗೆ ಇನ್ನೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ. ಈಗ
ಮಾನ್ಯ ಈಗ ಅದು ಬೇರೆ ಯಾರಿಗಾರು ಅಪಾಯಿಂಟ್ಮೆಂಟ್ ತೊಗೊಂಡೋಗಿದ್ರೆ ರಾಹುಲ್ ಗಾಂಧಿ ಅವರು ಸಿಗ್ತಾರೆ. ಅಪಾಯಿಂಟ್ಮೆಂಟ್ ಇಲ್ಲದ್ರೆ ರಾಹುಲ್ ಗಾಂಧಿ ಮೀಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಖರ್ಗೆ ಅವ್ರು ಮೀಟ್ ಮಾಡ್ಬೋದು, ಅಥವಾ ಕೇಂದ್ರಕ್ಕೆ ಹೋದರೆ, ಡೆಲ್ಲಿಗೆ ಹೋದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಹೋಗೋದಿಲ್ಲ. ಕೇಂದ್ರದಲ್ಲಿ ಏನು ಕೆಲಸಗಳಿದ್ದಾವೆ ಅದನ್ನು ಕೂಡ ಒತ್ಕೊಂಡೇ ಹೋಗುವಂಥದ್ದು. ಇದು ಎಲ್ಲ ಸಮಯದಲ್ಲೂ ನೋಡಿದ್ದೀರಿ. ಒಂದು ದಿನ, ಒಂದು ಸಮಯ, ಒಂದು ಗಂಟೆ ಕೂಡ ಅವರು ವ್ಯರ್ಥ ಮಾಡೋದಿಲ್ಲ. ಅದು ನೀವು ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ಸಂಬಂಧ ಇಲ್ಲ ಹಂತದಲ್ಲಿ ಇದೆ ಅಂತ ನೀವು ಅದನ್ನ ಹೇಳ್ತೀರಿ. ಅದು ಹೈಕಮಾಂಡ್ ಭೇಟಿಗೆ ಹೋಗಿರೋದಲ್ಲ, ಅವರು ದಿಲ್ಲಿಯಲ್ಲಿ ಬೇರೆ ಕೆಲಸಕ್ಕೆ ಹೋಗಿರೋದು. ಹೈಕಮಾಂಡ್ ಭೇಟಿ, ಸಿದ್ದರಾಮಯ್ಯ ಹೋಗ್ತಾರೆ, ಮಾಜಿ ಮುಖ್ಯಮಂತ್ರಿ ಬಿ ಕೆ ಹರಿಪ್ರಸಾದ್ ಹೋಗ್ತಾರೆ, ಮೂರು ಜನ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗ್ತಾರೆ, ಮೂರು ದಿನ ಕಾಯ್ತಾರೆ. ರಾಹುಲ್ ಗಾಂಧಿ ಭೇಟಿ ಆಗೋದಕ್ಕಾಗಲ್ಲ, ವಾಪಸ್ ಬರ್ತಾರೆ ಬರಿಗೈಯಲ್ಲಿ. ಮತ್ತೆ ನೆಕ್ಸ್ಟ್ ವೀಕ್ ಮತ್ತೆ ಹೋಗ್ತಾರೆ, ಮತ್ತೆ 3 ದಿನ ಕಾಯ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಈಗ ನೀವೆಲ್ಲವೂ ಸರಿಯಾಗಿ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು, ಬಿ ಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು, ಮತ್ತೆ MLC ಕೂಡ ಇದ್ದಾರೆ. ಮುಖ್ಯಮಂತ್ರಿಗಳು ತಾವು ಏನು ಅಜೆಂಡಾ ಇಟ್ಕೊಂಡು ಹೋಗ್ತಾರೆ ಆ ಕೆಲಸವನ್ನ ಮಾಡ್ಕೊಂಡೇ ಬರೋದು. ಒಂದು, ಅವರ ಅಜೆಂಡಾದಲ್ಲಿ ಏನು ಫಿಕ್ಸ್ ಆಗಿತ್ತು, ಮಂತ್ರಿಗಳನ್ನ ಮೀಟ್ ಮಾಡಬೇಕಿತ್ತು, ಸರ್ವ ಪಕ್ಷಗಳ ಎಲ್ಲಾ ಎಂಪಿಗಳನ್ನ ಮೀಟ್ ಮಾಡಬೇಕು, ಸಭೆ ಮಾಡಿತ್ತು. ಈಗ ಕೇಳಿಸ್ಕೊಳ್ಳಿ. ಈಗ ಆ ಅಜೆಂಡಾ ಒಂದ್ ನಿಮಿಷ ಇರ್ರಿ, ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ JDS ನವ್ರಿಗೆ ಏನು ವಿಚಲಿತರಾಗಿದ್ದಾರೆ ಅಂದ್ರೆ, ಏನಪ್ಪ 14 ಜನ ಮಂತ್ರಿಗಳು ರಾಜ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ ನೀವು. ನಿಮ್ಮ ಪಕ್ಷಕ್ಕೆ ಒಬ್ಬ ಅಧ್ಯಕ್ಷರಿಲ್ಲ ಅನ್ನೋದು ನಿಮ್ಮ ಪಕ್ಷದ ವಿಚಾರ. ಅಧ್ಯಕ್ಷರಿಲ್ಲ ಅಂತ ಆಗಿದ್ರೆ ಅದು ನಿಮ್ಮ ಪಕ್ಷದ ವಿಚಾರ. ಅಧ್ಯಕ್ಷರಲ್ಲ, ಅಲ್ಲ, ಜಿಲ್ಲಾಧ್ಯಕ್ಷರಿಲ್ಲ ಅನ್ನೋದು ಪಕ್ಷದ ವಿಚಾರ. ನಾನು ಕೇಳಿದೆ, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆದ್ರೆ ಸರ್ಕಾರ ಮಂತ್ರಿಗಳಿಲ್ಲ ಅನ್ನೋದು, ಕೃಷಿ ಸಚಿವರಿಲ್ಲ, ಉನ್ನತ ಶಿಕ್ಷಣ ಸಚಿವರು, ಇದು ರಾಜ್ಯದ ವಿಚಾರ. ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ, ಪೂರ್ಣ ಪ್ರಮಾಣದ ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ, ರಾಜ್ಯದ ವಿಚಾರ. ಎಲ್ಲಾ ಸಚಿವರಿಗೂ ಕೂಡ 2 ಜಿಲ್ಲೆಗಳನ್ನ ಉಸ್ತುವಾರಿ ಕೊಡಲಾಗಿದೆ. ಅದು ಪ್ರಾಕೃತಿಕ ವಿಕೋಪದ ಉಸ್ತುವಾರಿ, ಜಿಲ್ಲಾ ಉಸ್ತುವಾರಿ ಅಲ್ಲ. ಜಿಲ್ಲಾ ಉಸ್ತುವಾರಿ ಆಯ್ತು, ಕೇಳಿಸ್ಕೊಳ್ಳಿ. ಒಂದು ನಂಬರ್ ಸರಿ ಇಲ್ಲ ಇದು. ನಂಬರ್ 2 ಏನ್ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಆಡಳಿತದಲ್ಲಾಗ್ಬೋದು ಅಥವಾ ಅಭಿವೃದ್ಧಿ ಕೆಲಸದಲ್ಲಾಗ್ಬೋದು ಸಣ್ಣ ಪುಟ್ಟ ಕುಂಠಿತ ಕೂಡ ಆಗಿಲ್ಲ. ನಂಬರ್ 2. ನಂಬರ್ 3 ಏನ್ ಹೇಳ್ತೀವಿ ಗೊತ್ತಾ, ಮುಖ್ಯಮಂತ್ರಿಗಳು ಯಾವಾಗ ತೀರ್ಮಾನ ಮಾಡಿ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅಂತಾರೆ ಅವಾಗ ಖಂಡಿತ ಆಗ್ತದೆ. ಅದು ನಾಳೆಗೆ ತೀರ್ಮಾನ ಮಾಡಿ ಹೇಳಿದ್ದಾರೆ. ಸೋಮವಾರ ಆಗುತ್ತೆ. ಒದ್ದಾಟನೇ ಅಲ್ಲ ರೀ, ಒದ್ದಾಟ ಏನ್ ಗೊತ್ತಾ, 6 ತಿಂಗಳು ವಿರೋಧ ಪಕ್ಷ ನಾಯಕ ಒದ್ದಾಟ. ನಾಗಪುರದವ್ರು ಹೇಳಿರ್ಲಿಲ್ಲ, ಅವ್ರಿಗೆ ಸೂಚನೆ ಕೊಟ್ಟಿದ್ರು ನಾಯಕ ಅಂತ. ಲೋಕಲ್ ಲೀಡರ್ಶಿಪ್ ದುರ್ಬಲವಾಗಿದೆ ಅನ್ನುವಂತ ಮುನ್ಸೂಚನೆ ಖಂಡಿತ ಇಲ್ಲ. ಸ್ಥಳೀಯ ನಾಯಕತ್ವ ದುರ್ಬಲವಾಗಿದೆ ಅನ್ನುವಂತ ಮುನ್ಸೂಚನೆ ಯಾವುದೇ ರೀತಿಯ ಎಲ್ಲವನ್ನ ನಿಮ್ಮ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ನಮ್ಮಲ್ಲಿ ಸ್ಥಳೀಯ ನಾಯಕತ್ವ ಗಟ್ಟಿಯಾಗಿದ್ದಕ್ಕೆ 140 ಸೀಟ್ ತಗೊಳಕ್ ಸಾಧ್ಯ ಆಗಿರ್ತಕ್ಕಂಥದ್ದು. ಸ್ಥಳೀಯ ನಾಯಕತ್ವ ಗಟ್ಟಿಯಾಗಿರುತ್ತೆ ಹೊಂದಾಣಿಕೆ ಮಾಡಿಕೊಂಡು ಹೆಂಗೆ ಅಧಿಕಾರ ಹಸ್ತಾಂತರ ಆಯ್ತು ಅನ್ನೋದು ಕೂಡ ತಾವು ನೋಡಿದ್ದೀರಿ. ಆ ರೀತಿಯ ಗೊಂದಲ ನಮ್ಮಲ್ಲಿ ಬರಲ್ಲ. ಗೊಂದಲ ಬರೋದು ಕೇವಲ ಬಿಜೆಪಿ ನಲ್ಲಿ ಅಥವಾ JDS ನಲ್ಲಿ ಬಿಡಿ, JDS ಗೊಂದಲನೇ ಇರೋದಿಲ್ಲ. ನಾನೇ ಹೇಳ್ತೀನಿ ಅಂದ್ರೆ 6 ತಿಂಗಳು ವಿರೋಧ ಪಕ್ಷ ನಾಯಕ ಇರಲಿಲ್ಲ, ನಾವು ಸಭೆಗಳು ಮಾಡಿದೀವಿ, ಸದನ ನಡೆಸಿದೀವಿ. ಪ್ರಾಬ್ಲಮ್ ಇಲ್ಲ. ಅಲ್ಲಿ ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಈ ರಾಜ್ಯವನ್ನ ಆಳ್ವಿಕೆ ಮಾಡಿ ಲೂಟಿ ಮಾಡಿದ್ರು. ನಮ್ಮಲ್ಲಾಗಿಲ್ಲ, 14 ಮಂತ್ರಿಗಳು ಕೂಡ ಕೆಲಸ ಮಾಡ್ತಿದ್ದಾರೆ. ಯಾವ ಸಮಸ್ಯೆ ಇಲ್ಲ. ಈಗ ಸೋಮವಾರಕ್ಕೆ ನಾವು ಮಂತ್ರಿಮಂಡಲ ಆಯ್ತ್ರಿ, ಆಯ್ತು, ಮುಂದಿನ ಆಗ್ಲಿ ಬಿಡಿ. ನಿಮ್ಗೇನ್ ಅಭ್ಯಂತರ ಇದೆ? ಮುಂದಿನ ಆಗ್ಲಿ, ನಿಮ್ ಮೊದಲು ವಿರೋಧ ಪಕ್ಷ ನಾಯಕ ಉಳಿಸ್ಕೋತೀರಾ ನೋಡಿ. ತಾವು ಇತ್ತೀಚೆಗೆ ನಡೆದಿರೋ ಬೆಳವಣಿಗೆಯನ್ನು ಗಮನಿಸಿ. ರಾಜಭವನಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು, ಮನವಿ ಮಾಡಿಕೊಳ್ಳಲಾಗಿತ್ತು. ರಾಜಭವನದಲ್ಲಿ ಸಿದ್ಧತೆ ಆಗಿತ್ತು. ನಾನು ನಿಮಗೆ ಆ ವಿಜುವಲ್ಸ್ ಬೇಕಾದ್ರೂ ತೋರಿಸ್ತೀನಿ. ತೋರಿಸ್ತೀನಿ, ಆ ಫೋಟೋಗಳ ಸಮೇತ ಇದಾವೆ, ಅದನ್ನು ತೋರಿಸ್ತೀನಿ. ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಮುಖ್ಯಮಂತ್ರಿ ಬರಿಗೈಯಲ್ಲಿ ಬರ್ತಾರೆ. ಮತ್ತೆ ಈಗ ಮೊನ್ನೆ ಬಂದು 99% ಅಂತ ಹೇಳ್ತಾರೆ. ನಾನು ರಾಜಭವನಕ್ಕೆ ಹೇಳಿದ್ದೀನಿ, ನೀವು ಹೇಳ್ತೀರಿ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಅವರು ಹೇಳ್ದಂಗೆ ಕ್ಯಾಬಿನೆಟ್ಗೆ ಮಂತ್ರಿಗಳನ್ನು ತೆಗೆದುಕೊಳ್ಳಬಹುದು. ನೋಡಿ, ಏನ್ ಗೊತ್ತಾ, ಮುಖ್ಯಮಂತ್ರಿಗಳು ಬರೀ ಕೈದಲ್ಲಿ ಬಂದಿದೆ ಅವರೇನು ಹೇಳಿಲ್ಲ. ಮುಖ್ಯಮಂತ್ರಿಗಳು ಇವತ್ತೇ ಡೇಟಲ್ಲಿ ಆಗುತ್ತೆ, ನಾಳಿಕೆ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿಲ್ಲ. ತಯಾರಿ ಮಾಡ್ಕೊಂಡಿರಬಹುದು. ಮುಖ್ಯಮಂತ್ರಿಗಳು ಸರಿಯಾದ ಸಮಯದಲ್ಲಿ ಆಗುತ್ತೆ ಅಂತಾನೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಹೇಳಿಲ್ಲ ಅಂತ ಹೇಳಿ ಅವ್ರದೊಂದು ಗ್ರೀನ್ ಸಿಗ್ನಲ್ ಸಿಗ್ಲಿಲ್ಲ, ಈಗ ಆ ಕಾರಣಕ್ಕಾಗಿ ಆಗ್ಲಿಲ್ಲ. ಅದನ್ನು ಓಪನ್ ಆಗಿ ಹೇಳಿ, ಅದನ್ನು ಯಾಕಷ್ಟು ನಮ್ಮಲ್ಲಿ ಏನು ಗೊತ್ತಾ, ಆಂತರಿಕ ಡೆಮೋಕ್ರಸಿ ಜಾಸ್ತಿ. ನಮ್ಮಲ್ಲಿ ಮುಖ್ಯಮಂತ್ರಿಗಳು ಎಲ್ಲರೂ ಚರ್ಚೆ ಮಾಡಿಕೊಂಡು ಒಪ್ಪಿಗೆ ತೆಗೆದುಕೊಂಡು ಮಾಡುವಂತ ಸಮಯ, ಹಂಗಾಗಿ ತಡ ಆಗಿರ್ಬೋದು ಅಷ್ಟೇ. ಬಿಟ್ರೆ ಯಾವ ರೀತಿಯ ಕೊರತೆ ಆಗಲಿ ಸರ್, ನಿಮ್ಮ ನಾಯಕರನ್ನ ಸತಾಯಿಸ್ತಾ ಇರೋದು, ನಿಮ್ಮ ನಾಯಕರನ್ನ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯನ್ನ ಸತಾಯಿಸ್ತಾ ಇರೋದು ಅವೆಲ್ಲ ಊಹಾಪೋಹರಿ. ಬಿಜೆಪಿ ಸಮಯದಿಂದ ನಮ್ಗೆ ಹೇಳ್ತಾ ಇದ್ರು, ಅವ್ರ ಅಗ್ರಹಾರ ನಿಂತ್ಕೋತಾ ಇದ್ರು. ಪಾಪ ನಾಗಪುರದ ಅಗ್ರಹಾರಕ್ಕೆ ಹೋಗಿ ನಿಂತ್ಕೋತಾ ಇದ್ರು. ಹಂಗಲ್ಲ, ಏನಿಲ್ಲ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಹೋಗಿ 3 ದಿನ ಕಾದು ಸತಾಯಿಸಿ
ವಾಪಸ್ ಬಂದಿದ್ರೆ ನಾನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈಗ ನನ್ನ ರಾಜ್ಯದ ಮುಖ್ಯಮಂತ್ರಿ ಸರ್ ಇಲ್ಲ, ಅವರು. ನಿಮ್ಮ ವಿಶ್ಲೇಷಣೆ ನನ್ನ ರಾಜ್ಯದ ನಿಮ್ಮ ವಿಶ್ಲೇಷಣೆ ಮುಖ್ಯಮಂತ್ರಿ ಸರಿ ಇಲ್ಲ. ರಕ್ಷಿತ್ ವಾರದಲ್ಲಿ 3 ದಿನ ದಿಲ್ಲಿಯಲ್ಲಿ ಕಾದು ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂತ ಬರಿಗೈಯಲ್ಲಿ ವಾಪಸ್ ಬಂದು 99% ಅಂತ ಕತೆ ಹೇಳಿದ್ರೆ ಈಗ ನನಗಾಗಿರುವಂತ ಅನುಮಾನ ನೋಡಿ, ಏನ್ ಗೊತ್ತಾ? ಅವಮಾನ ಇದು ರಾಜ್ಯಕ್ಕಾಗಿರುವಂತ ಅವೆಲ್ಲ ಏನಿಲ್ಲ ರೀ, ನಟರಾಜ್ ಗೌಡ್ರೆ. ನಿಮ್ಮ ವಿಶ್ಲೇಷಣೆ ಅಷ್ಟೇ, ನಿಮ್ಮ ವಿಚಿತ್ರ ವಿಶ್ಲೇಷಣೆ ಅದು. ನಾನು ಸ್ಪಷ್ಟವಾಗಿ ಏನ್ ಹೇಳ್ತೀನಿ. ವಿಚಿತ್ರ ವಿಶ್ಲೇಷಣೆ? ಇಲ್ಲ, ಮುಖ್ಯಮಂತ್ರಿಗಳು ನೋಡ್ರಿ, ನಾನು ಇವಾಗ್ಲೂ ಹೇಳ್ತೀನಿ, ಮುಖ್ಯಮಂತ್ರಿಗಳು ಯಾವತ್ತು ತೀರ್ಮಾನ ಮಾಡಿ ಇವತ್ತಾಗುತ್ತೆ ಅಂತ ಅವತ್ತೇ ಆಗುವಂತದ್ದು, ಅದು ಸ್ಪಷ್ಟ. ಮುಖ್ಯಮಂತ್ರಿಗಳ ನಿರ್ಧಾರವಾಗಿ ಉಳಿದಿಲ್ಲ ನಟರಾಜ್ ಗೌಡ್ರೆ. ಇದು ಮುಖ್ಯಮಂತ್ರಿಗಳ ನಿರ್ಧಾರವಾಗಿ ಉಳಿದಿರ್ತಕ್ಕಂಥ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ. ನಿಮ್ಗೆ ಅದು ನೀವು ಬಿಜೆಪಿ ಇರ್ತಕ್ಕಂಥ ಪರಿಸ್ಥಿತಿ ನಮ್ಮಲ್ಲೂ ಇದೆ ಅನ್ಕೊಂಡಿದ್ದೀರಾ? ಆತರ ಇಲ್ಲ. ಬಿಜೆಪಿ ನಲ್ಲಿ ಇತ್ತು ಅವರು ನಾಗಪುರದಲ್ಲಿ, ಬಹಳ ವ್ಯತ್ಯಾಸ ಇದೆ. 50 ನಾಗಪುರದಲ್ಲಿ ಪಾಪ ನಿಂತಿದ್ದು ಮಾರ್ನಿಂಗ್ ಯಡಿಯೂರಪ್ಪ ನಿಂತ್ಕೊಂಡು ನಿಂತಿದ್ರು. ಆತರ ಅಲ್ಲ ಇದು. ಬರ್ತೀನಿ. ನನಗೊಂದು ಬ್ರೇಕ್ ನ ಸಮಯ. ಚಿಕ್ಕ ಬ್ರೇಕ್ ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.